ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಅರಿವು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಶಿರಾ ನಗರ ಠಾಣೆಯ ಶಿರಾ ನಗರ ಠಾಣೆಯ ವೃತ್ತ ನಿರೀಕ್ಷಕರಾಗಿರ್ತಕ್ಕಂತಹ ಪ್ರವೀಣ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಅರಿವು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶಿರಾ ವೃತ್ತ ಕಚೇರಿಯಾಗಿ ವೃತ್ತ ನಿರೀಕ್ಷಕರಾಗಿರ್ತಕ್ಕಂತಹ ಶ್ರೀನಿವಾಸ್ ಸರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಶಶಿಕಿರಣ್ ಸರ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಅಗ್ನಿಶಾಮಕ ದಳದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಶಾಲಾ ವಾಹನ ಚಾಲಕರು ಹಾಗೂ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಆಯಾ ವೃಂದದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಾಧ್ಯಮ ವೃಂದದವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಮಕ್ಕಳು ಈ ದೇಶದ ಆಸ್ತಿ. ಹಾಗಾಗಿ ಈ ಮಕ್ಕಳನ್ನ ನೀವು ಯಾವ ರೀತಿ ಕರ್ಕೊಂಡು ಹೋಗ್ಬೇಕು, ಯಾವ ರೀತಿ ಕರ್ಕೊಂಡ್ಬರ್ಬೇಕು, ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಇವಾಗೆಲ್ಲ ಪ್ರತಿ ದಿವಸ ಇದನ್ನ ನೋಡ್ತಾ ಇದ್ದಾರೆ ಟಿವಿಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ. ನಮ್ಮಲ್ಲೇ ತಾಜಾ ಉದಾಹರಣೆ ಅಂದ್ರೆ ನಮ್ಮ ಜವಗಣ್ಣಹಳ್ಳಿ ಹತ್ರ ಒಂದು ಫೈರ್ ಆಕ್ಸಿಡೆಂಟ್ ಆಯಿತು. ಫೈರ್ ಆಕ್ಸಿಡೆಂಟ್ ಆದಂಥ ಸಂದರ್ಭಗಳಲ್ಲಿ ಯಾವ ರೀತಿ ಕ್ರಮ ಅನುಸರಿಸಬೇಕು, ನಿಮ್ಮ ಹತ್ರ ಎಲ್ಲರ ಹತ್ರ ಫೈರ್ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಮೈನ್ ಆಗಿ ನಾವು ಮಹಿಳೆಯರನ್ನ ಅಟೆಂಡರ್ಸ್, ನೀವು ಡ್ರೈವರ್ಸ್ ಇರ್ತೀರಾ ಮತ್ತೆ ಅಟೆಂಡರ್ಸ್ನು ಸಮೇತ ಕರ್ಸಿದೀವಿ. ಅಟೆಂಡರ್ಸ್ ಏನೈತೆ ನಮ್ದು ಅಂದ್ರೆ ನೀವೇ ಇಂಪಾರ್ಟೆಂಟ್. ಡ್ರೈವರ್ಸ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ನೀವು ಮಕ್ಕಳನ್ನ ಇಳಿಸೋದಾಗ್ಲಿ ಅಥವಾ ಅವ್ರಿಗೆ ಏನಾದ್ರು ಅಚಾತುರ್ಯ ಆಯ್ತು, ಅಗ್ನಿ ಅವಘಡಗಳು ಸಂಭವಿಸ್ತು ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಅವರಿಗೆ ಸುರಕ್ಷತಾ ಕ್ರಮಗಳನ್ನ ನೀವು ಅನುಸರಿಸ್ಬೇಕು ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ನೀವು ಮಕ್ಕಳಿಗೆ ಅಥವಾ ಯಾರು ಹಾನಿಗೊಳಗಾಗಿರ್ತಾರೋ ಅವರಿಗೆ ತಿಳಿಸ್ಬೋದು ಅನ್ನೋ ದೃಷ್ಟಿಯಿಂದ ನಿಮ್ಮಿಬ್ರನ್ನ ಕರೆಸಿದ್ದೀವಿ, ನಿಮ್ಮ ಎಲ್ಲರನ್ನ ಇವತ್ತು. ಇಂಪಾರ್ಟೆಂಟ್ ಇದರಲ್ಲಿ ಫಸ್ಟ್ ನಮ್ಮ ಡಾಕ್ಟ್ರು ಮತ್ತೆ ಫೈರ್ನವರು ಫಸ್ಟ್ ನಿಮಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅಗ್ನಿ ಅವಘಡನ ಸಂದರ್ಭದಲ್ಲಿ ತಿಳಿಸ್ತಾರೆ. ಹಾಗೆ ವೈದ್ಯಾಧಿಕಾರಿಗಳು ಸಹ ನೀವು ಇಮಿಡಿಯೇಟ್ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಥವಾ ಮಕ್ಕಳಿಗೆ ಗಿಡ್ಡಿನೆಸ್ ಅಥವಾ ತಲೆ ಸುತ್ತು ಬಂದಂಥ ಸಂದರ್ಭದಲ್ಲಿ ಅಥವಾ ಆಹಾರ ಏನು ಮಾಡ್ಬೋದಿರಲ್ಲ, ಅವರು ಕೆಲಸಕ್ಕೆ ಬಿದ್ದು ಬಿಡ್ತಾರೆ, ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡೋ ಪ್ರಥಮ ಚಿಕಿತ್ಸೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ತನಕ ನೀವು ಕರ್ತವ್ಯ ಏನ್ ಮಾಡ್ಬೇಕು, ಅವ್ರನ್ನ ಜೀವ ರಕ್ಷಣೆ ಮಾಡೋದ್ರೊಳಗೆ ಅಂತೇಳಿ ಅವ್ರ ವೈದ್ಯಾಧಿಕಾರಿಗಳು ತಿಳಿಸ್ಕೊಡ್ತಾರೆ. ಹಾಗೆ ನಮ್ಮ ಸಾಹೇಬ್ರು ಮಾತಾಡ್ತಾ ನೀವು ಸ್ಕೂಲ್ ಬಸ್ಗಳಲ್ಲಿ ಏನೆಲ್ಲ ದಾಖಲಾತಿಗಳು ಇಟ್ಕೋಬೇಕು, ಏನೆಲ್ಲ ಕ್ರಮ ಅನುಸರಿಸ್ಕೋಬೇಕು ಅಂತೇಳಿ ಇದೆಲ್ಲ ತಿಳಿಸ್ಕೊಡೋರಿದ್ದೀವಿ. ಹಾಗಾಗಿ ನಿಮಗೆ ಇವಾಗ ನಮ್ಮ ಫೈರ್ ಇವರು ಯಾವ ರೀತಿ ನಿಮಗೆ ಫೈರನ್ನ ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾವ ರೀತಿ ಇಟ್ಕೋಬೇಕು ಮತ್ತು ನಿಮ್ಮ ಎಕ್ಸ್ಪೈರಿ ಡೇಟ್ಸ್ ಎಲ್ಲಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓವರ್ ಟು ಫೈರ್ ಡೆಮೋ ಕ್ಲಾಸ್ ಕೊಡಕ್ ನಿಮಗೆ ಬಂದಿದ್ದೀವಿ. ಬೆಂಕಿ ಆದಾಗ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವೀಗ ತಿಳಿಸ್ಕೊಡ್ತೀವಿ. ಫಸ್ಟ್ ನೀವು ಬೆಂಕಿ ಆದಾಗ ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? ಮೈನ್ ಬಸ್ ಅಲ್ಲೋ ಎಲ್ಲೋ ಬಸ್ ಫೈರ್ ಆಗುತ್ತೆ, ಸ್ಕೂಲಲ್ಲಿ ಆಗುತ್ತೆ ಅಂತ ಹೇಳಿ ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? ಫಸ್ಟ್ ಅದು ತಿಳ್ಕೊಂಡಿರ್ಬೇಕು. 101 ಮಾಡ್ಬೋದು, 112 ಮಾಡ್ಬೋದು, ಮತ್ತೆ ಡೈರೆಕ್ಟ್ ನಮ್ಮ ಶಿರಾ 5 ಸ್ಟೇಷನ್ ನಂಬರ್ ಇದೆ 08135275205. ಈ ನಂಬರಿಗೆ ಮಾಡಿ ನೀವು ಸರ್ ಸ್ಟೇಷನ್ ನಂಬರ್ ಸರ್, ಇದು ನಮ್ಮ 5 ಸ್ಟೇಷನ್. 112 101 ಮಾಡಿದ್ರೆ ನಿಮ್ಗೆ ನಾವೀಗ ಬರೋದು ಲೇಟ್ ಆಗುತ್ತೆ, ಯಾಕೆಂದ್ರೆ ಅದು ಡೈರೆಕ್ಟ್ ಬೆಂಗಳೂರು ಕಂಟ್ರೋಲ್ ಹೋಗುತ್ತೆ. ಅವ್ರು ನಿಮ್ದು ಅಡ್ರೆಸ್ ತಾಂಡಿ ನಮಗೆ ಕೊಡೋದಕ್ಕೆ 5-10 ನಿಮಿಷ ಟೈಮ್ ಆಗುತ್ತೆ ಲೊಕೇಶನ್ ಹುಡುಕಿ ಮಾಡೋಷ್ಟೊತ್ತಿಗೆ. ಅದಷ್ಟು ಬಸ್ಗಳಲ್ಲೂ ಹಾಕಿರ್ಬೇಕು, ಸ್ಕೂಲಲ್ಲೂ ನಂಬರ್ ಹಾಕಿರ್ಬೇಕು. ಫೈರ್ ಅನ್ನೋದು ಬರೀ 101 ಹಾಕಿರ್ತಾರೆ, ಕೆಲವೊಂದು ಟೈಮ್ ಅದು ಬೇಗ ಸ್ಪಂದಿಸಕ್ ಆಗೋದಿಲ್ಲ, ಬೆಂಗಳೂರು ಕಂಟ್ರೋಲ್ ಹೋಗುತ್ತೆ, ಅಲ್ಲಿಂದ ನಮಗೆ ಕೊಡೋದು ಲೇಟ್ ಆಗ್ಬಿಡುತ್ತೆ. ಡೈರೆಕ್ಟ್ ನಮ್ ಶಿರಾ ತಾಲೂಕಿನಲ್ಲ ಈ ನಂಬರ್ಗೆ 08135275205 ಶಿರಾ 5 ಸ್ಟೇಷನ್ ಅಂತ ನೋಟ್ ಮಾಡ್ಕೊಳ್ಳಿ. ಈ ನಂಬರಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಾದ್ಮೇಲೆ ನಿಮ್ ಹೆಸರು ಹೇಳ್ಬೇಕು, ಫೋನ್ ನಂಬರ್, ಯಾಕೆಂದ್ರೆ ಫೋನ್ ನಂಬರ್ ಹೆಸರು ಕೆಲವೊಂದು ರಾಂಗ್ ಕಾಲ್ಸ್ ಬರ್ತವೆ, ಫೇಕ್ ಕಾಲ್ಸ್ ಎಲ್ಲ ಬರ್ತವೆ. ಹಂಗಾಗಿ ನಾವು ಮತ್ತೆ ರಿಟರ್ನ್ ಕನ್ಫರ್ಮ್ ಮಾಡ್ಕೊಂಡು ನಾವು ಗಾಡಿ ತೆಗಿಯೋದು. ಸುಮ್ನೆ ಕೆಲವೊಂದು ಜನ ಕೊಟ್ಟ ನಂಬರ್ಸ್ ಎಲ್ಲ ಅದು ತಪ್ಪಾಗಿರ್ತಾವೆ. ಅದಕ್ಕೋಸ್ಕರ ನಿಮ್ ಹೆಸರು ಹೇಳ್ಬೇಕು, ಫೋನ್ ನಂಬರ್ ಹೇಳ್ಬೇಕು, ಮತ್ತೆ ಎಲ್ಲಿ ಬೆಂಕಿ ಆಗಿದೆ ಮತ್ತೆ ಯಾವ್ದಕ್ ಬೆಂಕಿ ಅಂತ ಹೇಳ್ಬೇಕು, ಮತ್ತೆ ಎಲ್ಲ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು. ಈಗ ಒಂದೇ ತಾಲೂಕಿನಲ್ಲಿ ಒಂದೇ ಹಳ್ಳಿ 2-3 ಕಡೆ ಬರ್ತವೆ, ಹಂಗಾಗಿ ಯಾವ ಹೋಬಳಿ ಬರುತ್ತೆ, ಯಾವ ಕಡೆಯಿಂದ ಬಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೇಕು. ಮತ್ತೆ ಆದಷ್ಟು ಮೇನ್ ರೋಡ್ಗೆ ನೀವು ಒಬ್ರು ಬಂದಿದ್ರೆ ನಾವು ಬೇಗ ತಲುಪೋದು ಸರಿ ಹೋಗುತ್ತೆ. ಮತ್ತೆ ಈಗ ಬೆಂಕಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರ, ಬೆಂಕಿ ಅಂದ್ರೆ ಒಂದು ದಹನ ಕ್ರಿಯೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ. ಒಂದು ಉರಿಯುವಂತ ವಸ್ತುವಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಶಾಖ ದೊರೆತಾಗ ವಾತಾವರಣದ ಆಮ್ಲಜನಕವನ್ನು ಉಪಯೋಗಿಸಿ ಉತ್ಪತ್ತಿ ಮಾಡುವ ಶಾಖ ಮತ್ತು ಬೆಳಕಿಗೆ ಬೆಂಕಿ ಅಂತ ಕರ್ತೀವಿ. ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ,
ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂದ್ರೆ ಎಕ್ಸ್ಪ್ಲೇಷನ್ ಏನಂದ್ರೆ, ಉರಿಯಂತ ವಸ್ತು ಒಂದು ಸಣ್ಣ ಪೇಪರ್ಗೆ ಸಣ್ಣ ಕಿಡಿ ಆದ್ರೆ ಸಾಕು. ಈ ತರ ಟೇಬಲ್ಗೆ ಒಂಚೂರು ಪೆಟ್ರೋಲ್ ಹಾಕಿ ಹಚ್ಚಬೇಕು. ಆ ತರ ಉರಿಯುವಂತ ಒಂದು ವಸ್ತು ಬೇಕು, ಅದಕ್ಕೆ ಪ್ರಮಾಣ ಶಾಖ ಬೇಕು, ಹೀಟು ಇರ್ಲೇಬೇಕು, ಅದೇ ಗಾಳಿ ಬೇಕು. ಈ 3 ಇದ್ರೆ ಮಾತ್ರ ಬೆಂಕಿ ಆಗುತ್ತೆ. ಯಾವ್ದ್ರಲ್ಲಿ ಒಂದಿಲ್ಲ, ಟ್ರಯಾಂಗಲ್ ಆಫ್ ಕಮಿಷನ್ ಅಂತ ಕರಿತೀವಿ ನಾವು ಇದನ್ನ. ಉರಿಯುವಂತ ವಸ್ತು ಫ್ಯೂಯಲ್ ಬೇಕು, ಏರ್ ಬೇಕು, ಗಾಳಿ ಬೇಕು, ಮತ್ತೆ ಇದು ಶಾಖ ಬೇಕು, ಹೀಟ್ ಬೇಕು. ಈ 3ರಲ್ಲಿ ಯಾವ್ದೇ ಒಂದಿಲ್ಲ ಅಂದ್ರೆ 3 ಇದ್ರೆ ಮಾತ್ರ ಬೆಂಕಿ ಆಗುತ್ತೆ. ಆಯ್ತಾ? ನಾವು ಬೆಂಕಿನ 3 ವಿಧದಲ್ಲಿ ನಾವು ಆರಿಸ್ತೀವಿ. ಒಂದೇದು ಬೇರ್ಪಡಿಸಿಕೆ ಅಂತ, ಒಂದು ವಸ್ತು ರಾಶಿಯಲ್ಲಿ ಬೆಂಕಿ ಆಗುತ್ತೆ ಅನ್ಕೊಳ್ಳಿ, ಅರ್ಧ ಉರಿಯೋದ್ ಮಾತ್ರ ಬಿಟ್ಟು ಮಿಕ್ಕಿದ್ ನಾವು ಸಪರೇಟ್ ಮಾಡ್ಬಿಟ್ರೆ ಆ ಬೆಂಕಿ ಉರಿಯೋದ್ ಮಾತ್ರ ಉರ್ದಿ, ಮಿಕ್ಕಿದ್ದು ಆಫ್ ಆಗ್ಬಿಡುತ್ತೆ. ಇದನ್ನ ನಾವು ಇಲ್ಲಿ ಉರಿಯೋಕ್ ವಸ್ತು ಸಿಗ್ದಲ್ಲೇ ಬೆಂಕಿ ಆಫ್ ಆಗ್ಬಿಡುತ್ತೆ. ಉರಿಯುವಂತ ವಸ್ತು ಮಾತ್ರ ಬೆಂಕಿ ಆಗುತ್ತೆ. ನಾವು ಡಿವೈಡ್ ಮಾಡಿರ್ತೀವಲ್ಲ, ಈಗ ಫಾರೆಸ್ಟ್ ಫೈರ್ಗಳೆಲ್ಲ ಹಂಗೇನೆ, ಬೆಂಕಿ ಎಲ್ಲೋ ಬರ್ತಾ ಇದೆ ಅಂದಾಗ ಸ್ವಲ್ಪ ಡಿವೈಡ್ ಮಾಡಿ ಬಿಟ್ಬಿಡ್ತಾರೆ ಅವರು, ಉರ್ದು ಅಲ್ಲೇ ಸುಮ್ಮನೆ ಆಗುತ್ತೆ, ಮಿಕ್ಕಿದಂಗೆ ಸೇವ್ ಆಗುತ್ತೆ. ಇದು ಬೇರ್ಪಡಿಸಿಕೆ. ಇನ್ನೊಂದು ಸೇಫ್ಟಿ ಪಿನ್ ತೆಗೆದು ಪ್ರೆಸ್ ಮಾಡ್ಬೇಕು. ಬರೀ ಪ್ರೆಸ್ ಮಾಡಿ ಇದನ್ನ ಆಪರೇಟ್ ಮಾಡೋಕ್ಕಿಂತ ಮುಂಚೆ ಸಾಧ್ಯವಾದಷ್ಟು ಮುಖಕ್ಕೆ ಖರ್ಚೀಪ್ ಆಗ್ಲಿ ಬಟ್ಟೆ ಆಗ್ಲಿ ಕಟ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇದು ಪೌಡರ್ ಇರೋದ್ರಿಂದ ಏನಾಗಿ ಬೆಂಕಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟ ಹತ್ರ ಇದು ಮಾಡ್ಬೇಕು, ಪ್ರೆಸ್ ಮಾಡಿ. ಹಾ, ಈಗ ಆ ಕಡೆಯಿಂದ ಎಡಕ್ಕೆ ಬಲಕ್ಕೆ ಆಪರೇಟ್ ಮಾಡ್ತಾ ಇರ್ಬೇಕು. ಹಾ, ಬಿಡಿ. ಇದು ಕಂಟ್ರೋಲ್ ಟೈಪ್ ಇರೋದ್ರಿಂದ ಸ್ವಲ್ಪ ಯೂಸ್ ಮಾಡಿ ಬಿಡ್ಬಹುದು. ಬಟ್ಟೆ ಯಾಕೆ ಕಟ್ಸಿದ್ವಿ ಗೊತ್ತಾಯ್ತಾ? ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ ಸರ್ತಿ ಕೊಠಡಿಗಳಲ್ಲಿ ಇದ್ದಾಗ ನೀವು ಪ್ರೆಷರ್ ಆಗಿ ಅದನ್ನ ಆಪರೇಟ್ ಮಾಡಿದಾಗ ಏನಾಗುತ್ತೆ, ಆ ಡಸ್ಟ್ ನಮ್ಗೆ ವಾಪಸ್ ಬಂದು ಉಸಿರಾಡಕ್ ನಮ್ಗೆ ತೊಂದರೆ ಆಗುತ್ತೆ. ಸಾಹೇಬ್ರು ಹೇಳ್ದಂಗೆ ಡ್ರೈವರ್ ಸಿಗ್ನಲ್ಗಳು ಮಾತ್ರ ತೋರಿಸ್ತೀನಿ. ನೀವೆಲ್ಲರೂ ಡ್ರೈವಿಂಗ್ ಮಾಡ್ತೀರಾ, ಬೆಳಗ್ಗೆ ಹೊತ್ತು ನೀವು ಸಿಗ್ನಲ್ಗಳು ಹಾಕ್ತೀರಾ. ಇಂಡಿಕೇಟರ್ ಬಿಸಿಲಲ್ಲಿ ನೋಡಿ, ಬಿಸಿಲಲ್ಲಿ ಇಂಡಿಕೇಟರ್ ರಿಫ್ಲೆಕ್ಟಿವ್ ಆಗಲ್ಲ. ಪ್ರತಿಯೊಬ್ಬರೂ ಸಹ ನೀವು ಹ್ಯಾಂಡ್ ಸಿಗ್ನಲ್ ತೋರಿಸ್ಬೇಕು ಡ್ರೈವರ್ಗಳು. ಫಸ್ಟ್ ನೀವು ಡ್ರೈವರ್ಗಳು ಬಸ್ಸಲ್ಲಿ ಏರು ಮತ್ತೆ ಡೀಸೆಲ್ ಮತ್ತೆ ಫ್ಯಾನ್ ಬೆಲ್ಟ್ ಚೆಕ್ ಮಾಡ್ತೀರಾ, ಕೂತ್ಕೊಂತೀರಾ ಸೀಟಲ್ಲಿ, ಮಿರರ್ ಚೆಕ್ ಮಾಡ್ಕೊಂತೀರಾ, ಮತ್ತೆ ಸೀಟ್ ಬೆಲ್ಟ್ ಹಾಕೊಂತೀರಾ. ನೀವೇನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಈಗ ನೀವು ಮೊದಲನೇ ಸಿಗ್ನಲ್ ಕೂತ್ಕೊಂತಿದ್ದಂಗೆ ನೀವು ಡ್ರೈವಿಂಗ್ ಗಾಡಿ ಮೂವ್ ಮಾಡ್ಬೇಕಲ್ವಾ, ನೋಡಿ ಮೊದಲನೇ ಸಿಗ್ನಲ್ ಮೂವಿಂಗ್ ಸಿಗ್ನಲ್ ಅಂತ. ಸಿಗ್ನಲ್ ಬಲಗೈಯಲ್ಲೇ ತೋರ್ಸಬೇಕು, ನೀವು ಯಾರು ಎಡಗೈ ತೋರ್ಸಕ್ಕಾಗಲ್ಲ. ಆಚೆ ಇಟ್ಟು ಕಿಟಕಿಯಿಂದ ಆಚೆ ಇಟ್ಟು ನೋಡಿ, ಇದು ಈ ತರ ಕೈ ಮಾಡ್ಬೇಕು, ಈ ತರ ಅಲ್ಲ, ಕೈ ನೆಲ ನೋಡ್ಬೇಕು, ಹಂಗೈ ಈ ತರ ಹೊರಗಡೆ ಇಟ್ಟು ಬಲಗೈ ಎಡಗೈ ಅಲ್ಲ. ಡ್ರೈವರ್ಗಳು ಮಾತ್ರ ಎಲ್ಲ ತಿಳ್ಕೊಂಡ್ರೆ ಒಳ್ಳೇದು. ಇದು ಮೂವಿಂಗ್ ಸಿಗ್ನಲ್ ನೋಡಿ, ಹಿಂದಗಡೆ ಗೊತ್ತಾಗುತ್ತೆ ನೀವು ಗಾಡಿ ಮೂವ್ ಮಾಡ್ತಿದಾರ ಅಂತ. ಬಲಗೈನ ಚಾಚಿ ನೋಡಿ, ಈ ತರ ಅಂದ್ರೆ ಇದು ಮೂವಿಂಗ್ ಸಿಗ್ನಲ್. ಗಾಡಿ ಮುಂದೆ ಹೋಯ್ತು, ಮುಂದಗಡೆ ನೀವು ರೈಟ್ ಹೋಗ್ಬೇಕು, ಇಂಡಿಕೇಟರ್ ಹಾಕ್ಬಾರ್ದು ನೀವು. ಆದ್ರೂ ಸಹ ಇಂಡಿಕೇಟರ್ ಹಾಕಿದ್ರು ರಿಫ್ಲೆಕ್ಟಿವ್ ಆಗಲ್ಲ. ಆದ್ರೆ ನಿಮ್ಮ ಬಲಗೈಯಲ್ಲಿ ನೋಡಿ, ಇದು ಈ ತರ ತೋರಿಸೋದು ನಿಮ್ದು ರೈಟ್ ಸಿಗ್ನಲ್. ಇದು ನಾನು ಬಲಭಾಗ ಹೋಗ್ತಿದ್ದೀನಿ ಅಂತ ಹಿಂದೆ ಬರ್ತಕ್ಕಂಥ ವಾಹನಕ್ಕೆ ತೋರಿಸ್ತಕ್ಕಂಥ ಒಂದು ಸಿಗ್ನಲ್ ಇದು. ಇದಾದ್ಮೇಲೆ 3ನೇ ಸಿಗ್ನಲ್ ಎಡಭಾಗ ಹೋಗ್ಬೇಕು. ನೀವು ಕೈಯನ್ನ ಈ ತರ ಮಾಡಿ ನೋಡಿ, ರೊಟೇನ್ ಮಾಡ್ಬೇಕು, ಹಿಂಗೆ ಬೆರಳಾಗಲಿ ಕೈ ರೊಟೇನ್ ಮಾಡಿದ್ರೆ ನೀವು ಎಡಗಡೆ ಹೋಗ್ತೀವಿ ಅಂತ ಹೇಳಿ ಅರ್ಥ. ಮತ್ತೆ ನೆಕ್ಸ್ಟ್ 4ನೇ ಸಿಗ್ನಲ್, ಎಲ್ಲಾ ಕಡೆನೂ ನಿಮ್ ವೆಹಿಕಲ್ ಅಲ್ಲಿ ಲೆಫ್ಟ್ ಟು ರೈಟ್ ಇದೆ, ಆದ್ರೆ ಸ್ಟ್ರೈಟ್ ಹೋಗೋದೊಂದು ಸಿಗ್ನಲ್ ಇರಲ್ಲ, ಗೊತ್ತಾ ನಿಮ್ಗೆ? ಇಲ್ಲ. ಅದಕ್ಕೆ ನೀವು ಕೈನ ಎಲ್ ಶೇಪ್ ಮಾಡಿ ನೋಡಿ, ಈ ತರ ತೋರ್ಸ್ಬೇಕು ನೀವು. ಇದು ಎಲ್, ನಾನು ಮುಂದೆ ಹೋಗ್ತಿದ್ದೀನಿ. ಇದು 4 ರೋಡ್ ಎಲ್ಲಿ ಸೇರುತ್ತವಲ್ಲ ಅಲ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ. ಇದು 4 ಸಿಗ್ನಲ್, ಇದು 4ನೇ ಸಿಗ್ನಲ್ ಸ್ಟ್ರೈಟ್ ಸಿಗ್ನಲ್. ನೆಕ್ಸ್ಟ್ ನಿಮ್ ಹಿಂದಗಡೆ ಬರ್ತಕ್ಕಂಥ ವಾಹನ ಅವನ ಇದಕ್ಕೆ ದಾರಿ ಕೇಳ್ತಾನೆ. ದಾರಿ ಕೇಳಿದಾಗ ಏನ್ ಮಾಡ್ಬೇಕು ನೀವು, ಅವನಿಗೆ ಮುಂದಗಡೆ ಓವರ್ಟೇಕ್ ಮಾಡಬಹುದು ಅಂತ ಸಂದರ್ಭದಲ್ಲಿ ಓವರ್ಟೇಕ್ ನ ಮಾಡು ಅಂತ ನೀನು ಈ ತರ ತೋರಿಸುವ ಸಿಗ್ನಲ್ ಹಿಂದಗಡೆ ಆರನ್ ಮಾಡಿದಾಗ. ಇದು 5ನೇ ಸಿಗ್ನಲ್. 6ನೇ ಸಿಗ್ನಲ್ ಏನ್ ಮಾಡ್ಬೇಕು, ನೀವು ಗಾಡಿ ಸ್ಲೋ ಮಾಡ್ಬೇಕು, ಸಡನ್ ಸ್ಲೋ ಮಾಡಬಾರ್ದು. ಮೊದ್ಲು ಹಿಂದಗಡೆ ಗಾಡಿ ನೋಡಿ, ಹ್ಯಾಂಡ್ ಸಿಗ್ನಲ್ ಹ್ಯಾಂಡ್ ಡೌನ್ ಮಾಡಿ ಸ್ಲೋ ಡೌನ್. ಇದು ಹಿಂದಗಡೆ ಗೊತ್ತಾಗುತ್ತೆ ಇವ್ರು ಗಾಡಿ ನಿಲ್ಲಿಸ್ತಾರೆ ಅಂತ. ಇದು 6ನೇ ಸಿಗ್ನಲ್ ಸ್ಲೋ ಡೌನ್. ನೆಕ್ಸ್ಟ್ 7ನೇ ಸಿಗ್ನಲ್ ಸ್ಟಾಪ್, ನಾವು ನಿಲ್ಲಿಸ್ತೀನಿ ಅಂತ ಕೈಯಿಂದ ಎಲ್ ಶೇಪ್ ಮಾಡಿ ಈ ತರ ನಿಲ್ಲಿಸ್ತಿದೆ. ಇದು 7ನೇ ಸಿಗ್ನಲ್, ಇದು ಸ್ಟಾಪ್ ಸಿಗ್ನಲ್. ಇವು ಇಷ್ಟು ಸಹ 1ರಿಂದ 7 ಡ್ರೈವರ್ ಸಿಗ್ನಲ್ಗಳು. ಪ್ರತಿಯೊಬ್ಬರಿಗೂ ಇದು ನಿಮ್ಗೆ ಅಪ್ಲೈ ಆಗುತ್ತೆ. ಇದು ನೀವು ದಯವಿಟ್ಟು ತಿಳ್ಕೊಳ್ಳಿ. ನಮಸ್ಕಾರ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್
ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಒಂದು ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.